ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಹೊರಗಡೆ ಸಿಗುವ ಹಾಗೆ ಮನೆಯಲ್ಲೇ ದಪ್ಪನೆ ಸೇವಾ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಕೇವಲ ಒಂದು ಅರ್ಧ ಕೆಜಿಯಷ್ಟು ಕಡಲೆ ಹಿಟ್ಟಿನಲ್ಲಿ ಸಾಕಷ್ಟು ಸೇವಾವನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು. ತುಂಬಾ ಚೆನ್ನಾಗಾಗತ್ತೆ. ನೋಡಿ, ನೀವು ಕೂಡ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಮಾಡುವುದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಅರ್ಧ ಕೆಜಿಯಷ್ಟು ಹಸಿ ಕಡಲೆ ಹಿಟ್ಟು, ಇದಕ್ಕೆ ಒಂದು ಸಣ್ಣ ಬಟ್ಲದಲ್ಲಿ 1 ಬಟ್ಲದಷ್ಟು ಅಕ್ಕಿ ಹಿಟ್ಟು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರದ ಪುಡಿ, 1 ಟೇಬಲ್ ಸ್ಪೂನಿನಷ್ಟು ಅಡುಗೆಗೆ ಹಾಕೋ ಸೋಡಾ, ಪೆಪ್ಪರ್ ಪೌಡರ್, ಮತ್ತು ಒಂದು ಸ್ವಲ್ಪ ಅಜ್ವೈನು, 1 ಬಟ್ಲದಷ್ಟು ಎಣ್ಣೆ. ಈಗ ಇದನ್ನು ಮಾಡುವುದಕ್ಕೆ ನಾನಿಲ್ಲಿ ಫಸ್ಟು ಎಣ್ಣೆಯನ್ನು ಬಿಸಿಗೆ ಇಡ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಮತ್ತೊಂದು ಬಾಣಲೆಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ 1 ಬಟ್ಲದಷ್ಟು, ಸಣ್ಣ ಬಟ್ಲದಿಂದ 1 ಬಟ್ಲದಷ್ಟು ಅಕ್ಕಿ ಹಿಟ್ಟು, ಕೆಂಪು ಖಾರದ ಪುಡಿ, ಇದು ಕೂಡ ಸಣ್ಣ ಬಟ್ಲದಿಂದ 1 ಬಟ್ಲದಷ್ಟು ಹಾಕ್ತಾ ಇರೋದು. ಇದು ಅಜ್ವೈನು, ಪೆಪ್ಪರ್ ಪೌಡರ್ ಒಂದು 3ರಿಂದ 4 ಟೇಬಲ್ ಸ್ಪೂನಿನಷ್ಟು ಹಾಕ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಿನಷ್ಟು ಅಡುಗೆಗೆ ಹಾಕುವ ಸೋಡಾ ಪುಡಿ. ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಫಸ್ಟು ಒಣ ಹಿಟ್ಟು ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ. ಈಗ ನಾನು ಆ ಕಡೆಗೆ ಎಣ್ಣೆ ಬಿಸಿಗೆ ಇಟ್ಟಿದ್ದೆಲ್ಲ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನಂತರ ಇದಕ್ಕೆ ಬಿಸಿ ಬಿಸಿಯಾದ ಎಣ್ಣೆಯನ್ನೇ ಹಾಕಬೇಕು. ಆಗಲೇ ಸೇವಾ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ನಾವು ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ. ಈಗ ನಿಧಾನಕ್ಕೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಒಂದು ಸ್ವಲ್ಪ ಬಿಸಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿ. ನೋಡಿ, ಎಣ್ಣೆ ಕೂಡ ಅಷ್ಟೇ ಹಿಟ್ಟಿನಲ್ಲಿ ಒಣ ಹಿಟ್ಟಿಗೆ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದನ್ನು ಸ್ವಲ್ಪನೇ ನೀರನ್ನು ಹಾಕಿ ನಾವು ಚಕ್ಲಿ ಮಾಡ್ತೇವಲ್ಲ, ಆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ತುಂಬ ಮೆತ್ತಗೆ ಮಾಡಲು ಹೋಗಬೇಡಿ, ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ನಾವು ಚಕ್ಲಿ ಅದು ಮಾಡ್ತೇವಲ್ಲ, ಆ ಹದಕ್ಕೆ ಇರಬೇಕು ಹಿಟ್ಟು. ನೋಡಿ, ಇವಾಗ ಹಿಟ್ಟು ಕಲಿಸೋದಾಗಿದೆಯಲ್ಲ. ಈಗ ಇದನ್ನು ಒಂದು ಸ್ವಲ್ಪ ನಾವು ಚೆನ್ನಾಗಿ ಮಿದ್ದುಬಿಟ್ಟು ಇಡಬೇಕು. ಇದನ್ನು ಹಿಟ್ಟು ನೆನೆಸಲು ಹೋಗಬೇಡಿ, ಅವಾಗೇ ಕಲಿಸ್ಬಿಟ್ಟು ಅವಾಗೇ ಮಾಡಿಬಿಡ್ಬೋದು ನಾವು ಸೇವಾವನ್ನು. ನೋಡಿ, ಇವಾಗ ಸೇವಾಮಣಿ, ಇದು ದಪ್ಪನೇ ಇರೋ ಸೇವಾಮಣಿ. ಈಗ ಇದನ್ನು ಇದಕ್ಕೆ ಹಾಕಿಬಿಟ್ಟು ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ನೋಡಿ ಎಲ್ಲ ಕಡೆ ಹತ್ತಬೇಕದು ಈ ಥರ. ಈಗ ಉಳ್ಳೆಯನ್ನಾಗಿ ಮಾಡಿ ಈಗ ಸೇವಾ ಮಾಡೋ ಮನೆಗೆ ನಾನು ಹಾಕ್ತಾ ಇರೋದು. ನೋಡಿ, ಈ ಥರ ಉಳ್ಳೆಯನ್ನು ಮಾಡಿ ಅದನ್ನು ಹಿಟ್ಟು ನೋಡಿ, ಹಿಟ್ಟು ಎಷ್ಟು ಹಿಡಿಯುತ್ತದೋ ಅಷ್ಟನ್ನು ನೋಡಿಬಿಟ್ಟು ಹಾಕ್ಕೋಬೇಕು. ನೋಡಿ, ಈಗ ಇದನ್ನು ನಾನು ಸೇವಾ ಹೇಗೆ ಬಿಡೋದು ಅಂತ ತೋರಿಸ್ತೀನಿ. ನಾನು ಇಲ್ಲಿ ಡೈರೆಕ್ಟ್ ಎಣ್ಣೆಯಲ್ಲೇ ಹಾಕ್ತಾ ಇರೋದು. ಆ ಕಡೆ ಎಣ್ಣೆ ಕೂಡ ನಾನು ಬಿಸಿಗೆ ಇಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಸೇವಾವನ್ನು ನಾನು ಎಣ್ಣೆಯಲ್ಲಿ ಈ ಥರ ಒತ್ತಾ ಇರೋದು. ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು ನಾವಿಲ್ಲಿ, ಎಣ್ಣೆ ಬಿಸಿ ಇರುವುದರಿಂದ. ನೋಡಿ, ಈ ಥರ ಒಂದು ಸುತ್ತು ಹಾಕಿದರೆ ಸಾಕು. ನೋಡಿ, ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಾವೀಗ ಇದನ್ನು ಕರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಚೆನ್ನಾಗಿ ಕೆಂಪಗೆ ಆಗಬೇಕು, ಕ್ರಿಸ್ಪಿ ಆಗಬೇಕು. ನೋಡಿ, ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಕರಿಬೇಕು. ತುಂಬ ಬೇಗನೆ ಕರೆದ್ಬಿಡುತ್ತೆ, ಟೈಮ್ ಏನು ಬೇಕಾಗೋದಿಲ್ಲ. ನೋಡಿ, ಈ ಥರ ಇದನ್ನು ತಿರುವಿ ಹಾಕಿ ಒಂದು 2 ಸತ ತುಂಬ ಬೇಗನೆ ಆಗಿಬಿಡುತ್ತೆ. ನೋಡಿ, ಇದು ಈ ಥರ ಮೇಲ್ಗಡೆ ಗುಳ್ಳೆ ಎಲ್ಲವೂ ಬರುವುದು ನಿಂತ ನಂತರ ನಾವು ಇದನ್ನು ತೆಗೆದುಬಿಡಬೇಕಾಗತ್ತೆ ಎಣ್ಣೆಯಿಂದ. ಈಗ ಇದು ಆಗಿದೆ, ತೆಗೆದುಬಿಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.